ಮಗಳೇ, ಏನಾಯ್ತು? ನೀನು ಖುಷಿಯಾಗೂ ಇಲ್ಲ, ಕಾಲೇಜಿಗೂ ಹೋಗ್ತಾ ಇಲ್ಲ. ಕಾಲೇಜಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ನೀನ್ ಹೀಗೆ ಮೌನವಾಗಿದ್ರೆ ನನ್ಗೇನು ಅರ್ಥ ಆಗ್ಬೇಕು ಹೇಳು? ಹಾಗೆಲ್ಲ ಏನೂ ಇಲ್ಲ ಅಪ್ಪ, ಸ್ವಲ್ಪ ಸ್ಟಡೀಸ್ ಬಗ್ಗೆ ಚಿಂತೆ ಮಾಡ್ತಾ ಇದ್ದೆ ಅಷ್ಟೇ. ತಟ್ಟಕ್ಕೆ ಸುಳ್ಳು ಹೇಳೋದಕ್ಕೂ ಬರಲ್ವಲ್ಲ ನಿನಗೆ? ನೀನು ನಿನ್ನ ಅಕ್ಕನಷ್ಟೇ ಜಾಣೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಓದಿನ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತಂದ್ರೆ ನಾನು ನಂಬೇಕಾ? ಹೋಗ್ಲಿ ಬಿಡು. ಅಮ್ಮ ಏನಾದರೂ ಅಂದ್ಲ? ಇಲ್ಲಪ್ಪ. ಮತ್ ಯಾಕೆ 2-3 ದಿನದಿಂದ ಹೀಗೆ ಡಲ್ ಆಗಿದ್ಯಾ? ನೀನ್ ಹೀಗಿದ್ರೆ ಈ ಅಪ್ಪನ ಮನ್ಸಿಗೆ ನೋವಾಗಲ್ವಾ? ರೀ, ಅವಳು ಸ್ವಲ್ಪ ನಿದ್ದೆ ಮಾಡ್ಲಿ ಬಿಡಿ, ಆಮೇಲೆ ಸರಿ ಹೋಗ್ತಾಳೆ. ನನಗೆ ಹಾಗನ್ಸಲ್ಲ ಕಣೆ. ಇವಳು ಅವತ್ತು ಕಾಲೇಜಿಗೆ ಚೆನ್ನಾಗಿ ರೆಡಿಯಾಗಿ ಸೀರೆ ಉಟ್ಕೊಂಡು ಹೋಗಿ ಬಂದಾಗಿಂದ ಹೀಗಿದ್ದಾಳೆ. ದೃಷ್ಟಿ ದೋಷ ಅಂತ ದೃಷ್ಟಿ ತೆಗ್ಸಾಯ್ತು, ಯಂತ್ರ ಕಟ್ಸಾಯ್ತು. ಆದ್ರೂ ಇವಳು ಹೀಗಿದ್ರೆ ಗಾಬರಿ ಆಗಲ್ವಾ? ಮನೇಲಿ ಮಕ್ಕಳು ನಗ್ತಾ ನಗ್ತಾ ಓಡಾಡ್ಕೊಂಡಿರ್ಬೇಕು. ಅದರಲ್ಲೂ ಹೆಣ್ಮಕ್ಳು ಖುಷಿಯಾಗಿದ್ರೆ ಆ ಮನೆನೇ ಸ್ವರ್ಗ ಅಲ್ವಾ? ನೀವ್ ಹೇಳೋದು ಸರಿಯಾಗಿದೆ, ಆದ್ರೆ ಅವಳು ಇಷ್ಟು ಕೇಳಿದ್ಮೇಲೂ ಹೇಳ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ? ಅವಳಿಗೆ ಯಾವಾಗ ತಿಳಿಯುತ್ತೋ ಅವಾಗ ಹೇಳ್ತಾಳೆ ಬಿಡಿ. ನಳಿನಿ, ಈ ಮಕ್ಕಳು ಚಿಕ್ಕವ್ರು ಇರ್ಬೇಕಾದ್ರೆ ಊಟ ಮಾಡಲ್ಲ ಅಂತ ಆಟ ಹಿಡಿದಾಗ ನಾವು ಸುಮ್ಮನೆ ಇದ್ಬಿಡ್ತಿದ್ವಾ ಹೇಳು? ಉಮ್ಮ ಬಂದ್ಬಿಡುತ್ತೆ, ಆಕಾಶದಿಂದ ನಕ್ಷತ್ರ ತಂದ್ಕೊಡ್ತೀವಿ, ಚಂದ್ರ ತಂದ್ಕೊಡ್ತೀವಿ ಅಂತ ಅದು ಇದು ಹೇಳಿ ಊಟ ಮಾಡಿಸ್ತಿದ್ವಿ ಅಲ್ವಾ? ಈಗಲೂ ಹಾಗೆ ಮಗಳು ಚಿಂತೆಲಿದ್ದಾಳೆ ಅಂತ ಗೊತ್ತಾದಾಗ ನಾವು ನೋಡ್ಕೊಂಡು ಹಾಗೆ ಸುಮ್ಮನೆ ಇರೋದಕ್ಕಾಗತ್ತಾ? ಶಿವಂಗೆ ಅಭಿಷೇಕ, ನಾರಾಯಣಂಗೆ ಅಲಂಕಾರ ಮಾಡಿದಾಗ್ಲೇ ತಾನೆ ನಮಗ್ ತೃಪ್ತಿ ಸಿಗೋದು. ಹಾಗೆ ಮಕ್ಕಳು ಮನೆಯಲ್ಲಿ ನಗ್ತಾ ನಗ್ತಾ ಇದ್ರೆ ಮಾತ್ರ ತಂದೆಗೆ ಖುಷಿ ಸಿಗೋದು. ಹೇಳು ಮಗಳೇ, ಏನಾಯ್ತು? ಅಲ್ಲ, ಅವನ್ ಫೋನ್ ರಿಂಗ್ ಆದ್ರೆ ನೀನ್ ಯಾಕೆ ಇಷ್ಟೊಂದು ಬೆಚ್ಚ ಬೀಳ್ತಿದ್ಯಾ? ಏನೂ ಇಲ್ಲಪ್ಪ, ಅದು ಸಡನ್ ಆಗಿ ಸೌಂಡ್ ಬಂತಲ್ಲ ಅದಕ್ಕೆ.